Hi friends, welcome to my YouTube channel. Hi. ಗುಡ್ ಮಾರ್ನಿಂಗ್. ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ? ಇವತ್ತು ನಮ್ಮ ಊರಿಗೆ ಹೋಗ್ತಾ ಇದೀವಿ. ಬನ್ನಿ ನಮ್ಮೂರನ್ನ ತೋರಿಸ್ತೀನಿ. ಬನ್ನಿ ಹೋಗೋಣ. ಅದಕ್ಕೆ ಮುಂಚೆ ಯಾರ್ಯಾರು ಹೋಗ್ತಾ ಇದೀವಿ, ಯಾರ್ಯಾರು ಬರ್ತಾ ಇಲ್ಲ, ಎಲ್ಲ ಯಾರು ಬರ್ತಾ ಇಲ್ಲ ಎಲ್ಲ ಅಪ್ಡೇಟ್ ಕೊಡ್ತೀವಿ ನೋಡಿ ಗಾಯ್ಸ್. ಇಲ್ಲಿ ನಮ್ಮ ಸೋಮು ಇದ್ದಾನೆ. ಸೋಮು ಹಾಯ್ ಹೇಳು. ಹಾಯ್. ಇಲ್ಲಿ ನಮ್ಮ ಬಾವ ಇದ್ದಾರೆ. ಇಲ್ಲಿ ಬಾವ. ಹಲೋ ಫ್ರೆಂಡ್ಸ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಕೆಲಸ ಇರಲ್ಲ. ಬಾವ. ಸೊ ನೀವೆಲ್ಲ ಕಾಯ್ತಿದಂತ ನಮ್ ಕಾರ್ತಿಕ್ ಯಾಕೆ ಬರ್ತಿಲ್ಲ ಅಂದ್ರೆ ಬರ್ತಾ ಇಲ್ಲ ಅಂತ ನಾವಿನ್ನ ಹೇಳಿಲ್ಲ ನೋಡಿ ಗೈಸ್. ಪಾಪ ಅವನಿಗೆ ಹುಷಾರಿಲ್ಲ ಅಂತ ಮಲ್ಕೊಂಡು ಹ್ಯಾಕ್ಟ್ ಮಾಡ್ತಾ ಇದ್ದಾನೆ. ಕಾರಣಾಂತರಗಳಿಂದ ಕಾರ್ತಿಕ್ ಅವರು ಬರ್ತಾ ಇಲ್ಲ. ಅವ್ನು ಯಾಕೆ ಬರ್ತಾ ಇಲ್ಲ ಅಂತ ಅವ್ನು ಚಡ್ಡಿ ದಸ್ರಿಗೆ ಮಾತಾ ಗೊತ್ತಿರೋದು. ಕಮೆಂಟ್ ಮಾಡಿ. ನಿಮ್ಮ ಮನರಂಜನೆಗೋಸ್ಕರ ನಮ್ಮ ಧರ್ಮಪತ್ನಿ ಅವರ ಕೈಯಿಂದ ಒಂದು ಸ್ಕ್ರಿಪ್ಟ್. ಟೆಂಗ್ ಮುಂಡೆ ಮಾಡ್ದಂಗೆ ಆಡೋದನ್ನ ಬಿಡಿ. ಜೌರಾಣೆ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ. ಕನ್ಫರ್ಮ್ ಬರ್ದಿಟ್ಕೊಳ್ಳಿ, ಉದ್ಧಾರ ಆಗಲ್ಲ. ಗೈಸ್ ನಾನು ನಮ್ಮ ಇದು ಮ್ಯಾಚಿಂಗ್ ಮೈದು ಕಾರ್ತಿ ಮ್ಯಾಚಿಂಗ್ അಷ್ಟേ. എങ്ക പേര് ജോസഫ് ഒലിവില്ല കേളുണ്ട് ഒരു ബേക്കറി ആണ്. എന്റെ പേര് ജോസഫ് കുറുവില്ല. ഇതാണ് എന്റെ നാട്. ഞാൻ ഇവിടെ ഒരു ബേക്കറി നടത്തുന്നു. ಇದಕ್ಕೆ ಗೈಸ್ ಕಾರ್ತಿ ಬರ್ತಿಲ್ಲ. ಮೆಂಟಲ್ ಆಗ್ಬಿಟ್ಟು ಮೆಂಟಲ್ ಡಿಪ್ರೆಷನ್ ಗೈಸ್. ಸರಿ ನಾವೇ ಹೊಡ್ತಿದೀವಿ. ಇನ್ನೊಬ್ಬ ನನ್ನ ತಮ್ಮ ಬರ್ತಿದ್ದಾನೆ. ಗೈಸ್ ನಾವು 9 ಗಂಟೆಗೆ ಹೊರಡ್ಬೇಕು ಅನ್ಕೊಂಡು ಟೈಮ್ ಎಷ್ಟು ರೀ? ಟೈಮ್ ಇವಾಗ 11 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಇವಾಗ ಹೊರಡ್ತಿದೀವಿ. ಅಜ್ಜಿ ಇದಾರೆ. ಬಾಯ್ ಹೋಗಿ ಬರ್ತೀವಿ. ಸೊ ಗೈಸ್ ಹೊರಟಿದೀವಿ. ಇವಾಗ ಹೋಗಿ ನಾವು ಹೋಗೋದು ಯಾವಾಗ, ಬರೋದು ಯಾವಾಗ, ಏನು ಇದೇನಿದು ಅರ್ಥವೇ ಆಗ್ತಿಲ್ವಲ್ಲ ಅನ್ನೋ ಪರಿಸ್ಥಿತಿಲಿ ಇದೀನಿ ಗೈಸ್. ಏನಿಲ್ಲ, ಇವೆಲ್ಲ ನನ್ನ ತಮ್ಮ ಮಾಡಿದೆ ಕೆಲಸ. ಅವನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವ್ನು ಯಾರು ನೋಡ್ದಾಗ ಹಂಗಲಾಗಬೇಕು. ಅಲ್ಲಿ ಗೈಸ್ ಅವಾಗಲೇ ಹುಷಾರಿಲ್ಲ ಅಂತ ಬೆಡ್ಶೀಟ್ ಹಚ್ಕೊಂಡು ಮಲ್ಕೊಂಡು ಇವಾಗ ನೋಡಿ ಏನು ಆ್ಯಕ್ಟ್ ಮಾಡ್ತಾನೆ. ಇದು ನೋಡಿ ಬರಬೇಕು ಅಂತ ಡ್ರಾ ಮಾಡ್ತಾನೆ. ಅಂಕಲ್ ಆಂಟಿ ಬೇಕಂತ ಬರ್ತಾ ಇಲ್ಲ ನೋಡಿ. ನನಗೆ ತಲೆ ನೋವ್ತಿದೆ. ಯಾಕೆ ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಕಮೆಂಟ್ ಮಾಡಿ, ನಿಮ್ಗೆ ಗೊತ್ತಿರುತ್ತೆ. ನೆನ್ನೆ ವೀಕೆಂಡು ನಮ್ಮ ಜೊತೆ ಇನ್ನೊಬ್ರು ನನ್ನ ತಮ್ಮ ಬರ್ತಿದ್ದೆ ನೋಡಿ. ಅವನಿಗೆ ವಿಡಿಯೋದಲ್ಲಿ ಬರಕ್ಕೆ ಮುಜುಗರ ನೋಡಿ. ಬೇಡ ಅಂತ ಗೈಸ್ ನಮ್ಮ ಬಾವ. ಹೇಳಿ ಬಾವ. ಗೈಸ್ ನಮ್ಮ ಬಾವ ಚಡ್ಡಿ ಹಾಕೊಂಡೆ ಊರಿಗೆ ಬರ್ತಾರೆ ಗೈಸ್. ಇವಾಗ ಹೊರಟಿದ್ದೀವಿ. ಹೋಗಿ ಹುಗಿಸ್ಕೊಂಡು ಸ್ವಲ್ಪ ತಲ್ಲಿದ್ದು ಟೈಮ್ ಪಾಸ್ ಮಾಡಿ ಆಮೇಲೆ ತಿರ್ಗಾ ರಿಟರ್ನ್ ಆಗೋಣ. ಇನ್ನು ಇಬ್ಬರು ಗೆಸ್ಟ್ಗಳು ಬರ್ತಾರೆ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಒಂದು 2 ನಿಮಿಷ. ಅವ್ರು ಮಾತಾಡಲ್ಲ, ವಿಡಿಯೋ ಮುಂದೆ ಬರಲ್ಲ. ಆದ್ರೂ ಮಾಡ್ತೀವಿ, ಬಿಡಲ್ಲ. ಓಕೆ ಗಾಯ್ಸ್. ನಾನು ಕ್ಲೋಸಪ್ ಅಲ್ಲಿ ಹೆಂಗ್ ಕಾಣಿಸ್ತೀನೋ ಗೊತ್ತಿಲ್ಲ, ಭಯ ಇದೀವಿ. ಚೆನ್ನಾಗಿ ಕಾಣ್ತಿದೆ, ಕ್ಯೂಟ್ ಆಗಿ. ಬ್ರೋ ನಿನ್ನ ತಮ್ಮನ ಅಮೌಂಟ್ ಹಾಕಕ್ಕೆ ಕೇಳು ಬ್ರೋ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಆಡಲ್ಲ ಹಾಕೊಂತಿದ್ಯಾ? ಪವರ್ ಬ್ಯಾಂಕ್ ಅದೇ ಕೊಡು ಅವನಿಗೆ. ಅಯ್ಯೋ ಕೊಡೋ ಅವನಿಗೆ. ಪಾಪ ರಾತ್ರಿ ಎಲ್ಲ ಮೆಸೇಜ್ ಮಾಡ್ಬೇಕು. ಹೋಗು ಅಲ್ಲೇ ಅವತ್ತು ಗೈಸ್. ಎಲ್ಲರಿಗೂ ಹೊಟ್ಟೆ ಎಸಿತೈತೆ ಅಂತ ಕಾಯ್ತಾ ಇದೀವಿ. ಆದ್ರೆ ಬೇಕೇನೆ ಸಿಗ್ತಿಲ್ಲ. ಇವರಿಬ್ರು ತಿಂದೆ ಬಂದಿದ್ದಾರೆ ನೋಡಿ. ನಾನು ತಿಂದಿಲ್ಲ. ನಾನೊಬ್ಬ ತಿಂದೆ. ಗೈಸ್ ನಮ್ಮ ಬಾವಂಗ್ ಹುಡುಗಿ ಹುಡುಕ್ತಿದೀವಿ. ಯಾರಾದ್ರೂ ಇದ್ರೆ ಕಮೆಂಟ್ ಹಾಕಿ. ಇಲ್ಲಿ ಇವ್ರಿಗೆ ನಾನು ಹೇಳಿದ್ರೆ ಚಂದ ಬೇಕ್ರಿ ಅಂತ. ಶಪ್ ಬನ್ನಿ ಗೈಸ್. ಚಲ್ ಚಂದು ಬೇಕರಿ ಬಂದಿದೆ. ನಮ್ಮ ಸಂಬಂಧಿಕರು ಅವರು. ಚಂದು ಬೇಕರಿಗೆ ಹೋಗಿ ಏನಾದ್ರು ತಿನ್ಕೊಂಡೆ ಅವ್ರು ನಮ್ಮ ಸಂಬಂಧಿಕರು. ಬರೋಣ ಗೈಸ್. ನಾವು ಸ್ವಲ್ಪ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಬರೋಷ್ಟು ಸುಸ್ತಾಗ್ಬಿಡ್ತು. ನಮ್ಮ ಆಂಟಿ ಅಂಕಲ್ಗೆ ಜ್ಯೂಸ್ ತಗೊಂಡು ಹೋಗ್ತಿದೀವಿ ಅವ್ರಿಗೆ ಸಮಾಧಾನ ಮಾಡಕ್ಕೆ ಅಂತ. ಅವ್ರು ಅಲ್ಲಿ ಹೋಗಿದ ತಕ್ಷಣ ಏನಂತಾರೆ ಅಂತ ಕಾಯ್ತಾ ಇದೀವಿ. ನೀನು ಮಾತಾಡು, ನಾನು ಒಬ್ಳೆ ಎಷ್ಟಂತ ಮಾತಾಡ್ಲಿ. ನಾನು ಏನ್ ಮಾತಾಡ್ಲಿ ಅಂತಾನೆ ಗೊತ್ತಾಗಲ್ಲ. ಮಾತಾಡಕ್ಕೆ ಬರಲ್ವಾ?
ಮಹೇಶ್ ಅಂದ್ರೆ ಇಷ್ಟ. ಅವ್ರು ಡ್ರೈವರ್ ಆಗಿರ್ಬೇಕು. ನೋಡಿ guys, ಇವ್ರೇ ಆ ಮಹೇಶ್. ಡ್ರೈವರ್ ಆಗಿದ್ದಾರೆ. ಆ ಹುಡುಗಿ ಅಕೌಂಟಿಗೆ ಕಮೆಂಟ್ ಹಾಕಿ ಟ್ಯಾಗ್ ಮಾಡಿ. ಕೊನೆಗೂ ಬಂದು ಊರಿಗೆ Guys, ಕೊನೆಗೂ ಕೊಡ್ತಾ ಇವರ ಇದೀವಿ. ಯಾರು ಇಲ್ವಲ್ಲ, ಇದೇ ನಮ್ಮ ಮನೆ, ಚಿಕ್ಕ ಮನೆ, ಮೋಟ ಮನೆ. ಗಾಡಿ ಹಾಕಕ್ಕೆ ಜಾಗ ಇಲ್ಲ. ಸೊ ಗೈಸ್, ನಾವು ತೋಟಕ್ಕೆ ಬಂದು ಅಲ್ಲ ಊರಿಗೆ ಬಂದು ಅಂಕಲ್ ಆಂಟಿಗೆ ಸರ್ಪ್ರೈಸ್ ಕೊಡೋಣ ಅಂದ್ರೆ ಅವರೇ ನಮ್ಗೆ ಸರ್ಪ್ರೈಸ್ ಬೀಗ ಹಾಕೊಂಡು ತೋಟ ತಗೊಂಡ್ಬಿಟ್ಟಿದ್ದಾರೆ ಗೈಸ್. ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ, ಏನಂತಾರೆ ನೋಡೋಣ ಬನ್ನಿ. ನಾವು ಫೈನಲಿ ಬಂದ್ವಿ. ಇವಾಗ ಆಂಟಿ ಅಂಕಲ್ ಏನಂತಾರೆ ಅಂತ ನೋಡೋಣ ಬನ್ನಿ. ಯಾರು ಕಾಣಿಸ್ತಾ ಇಲ್ಲ ಇನ್ನ. ಎಲ್ಲ ಅಂಕಲು. ಓ ನೋಡಿ ಗೈಸ್, ಇಲ್ಲಿ ಪಂಚರ್ ಹೇಳಿ, ಇನ್ನೊಂದ್ಸಲ ಹೇಳಿ, ಇನ್ನೊಂದ್ಸಲ ಹೇಳಿ. ಬಾರಿ ಬೇಗನೆ ಬಂದಿದ್ದೀರಲ್ಲಮ್ಮ. ಬಸ್ ಸಿಗ್ಬೇಕಲ್ವಾ ನಮ್ಗೆ? ಎಲ್ಲ ಯೂಟ್ಯೂಬ್ ಏಕ ಕುಣಿಗಲ್ಲು ಇಲ್ಲಾಸಿಂದ ಯೂಟ್ಯೂಬ್ ಮಾಡ್ಕೊಂಡೇ ಬಂದ್ರ? ಫುಲ್ ಟ್ರಾಫಿಕ್. ಅಬ್ಬಾ ವ್ಲಾಗಲ್ಲಿ ತೋರಿಸ್ತೀವಿ ಬನ್ನಿ. ಏನಪ್ಪ ಸೋಮು ಎಲ್ಲೆಲ್ಲಾಸಿಂದ ಸುತ್ತ ಹಾಕಿಸ್ಕೊಂಡ್ ಕರ್ಕೊಂಡ್ಬಂದ್ರು? ಒಂದು ಯಾರು ನಿಂತಲ್ಲಿ ಬಂದ್ರಿ? ಅಲ್ಲ ಹಂಗ್ ಕುಣಿಗಲ್ ಮೇಲೆ ಬಂದ್ರ ದಡ್ ನನ್ ಮಕ್ಳವ್ರು. ದೂರ ಆಯ್ತು. ನಾವ್ ಏನ್ ಹೇಳ್ದೆ ಪಾಪ, ನಾನು ಅಚ್ಚುಕಟ್ಟಾಗಿ ನಾವು ಮನೆ ತಾವು ಬಿಟ್ಟಿದ್ರೆ ಸೀದಾ ನೈಸ್ ರೋಡ್ ಬರೋ ಕಡ್ಬೇರೆ ಕ್ರಾಸು, ಅಲ್ಲಿಂದ ಎಲ್ಲಿ ಇಲ್ಲೆಲ್ಲ ಇದು ತಿಪ್ಪಗೊಂಡನಹಳ್ಳಿ ಹತ್ರ ಒಂದ್ ಸ್ವಲ್ಪ ದೂರ ರೋಡು ಚೆನ್ನಾಗಿಲ್ಲ. ಇನ್ನ ಮಾಗಡಿ ಬಿಟ್ರೆ ಇನ್ನು ಹ್ಯಾಂಡ್ ವರ್ಗು ಒಳ್ಳೆ ಹೈವೇ. ಅವರು ನೋಡಿ ಗೈಸ್, ನೆಂಟ್ರ ತರ ಇವಾಗ ಬರ್ತಾ ಇದ್ದಾರೆ. ಹಾಯ್ ಬಾವ. ನಂಗೆ ಗೊತ್ತಿಲ್ಲಪ್ಪ. ಇಲ್ಲ ಪರವಾಗಿಲ್ಲ, ಆಯನಿ ಒಂದ್ಸಲ ತಾಯಿ ಹಳ್ಳಿ ಕುಕ್ ನನ್ನ ಮಕ್ಕಳು ನಾವು ನೋಡಿ ಬಟ್ಟೆ ಬದಲಾಯಿಸಿಲ್ಲ. ಸಿಟಿಲಿ ಇರೋರ್ಗು ಹಳ್ಳಿರೋರ್ಗು ಒಂದೇ ಏನಿಲ್ಲ, ಬರೀ ಆಯನ್ ಸಾಕು. ನೀನೇನಿರಲ್ಲ ಇಲ್ಲಿ ಆಯ್ತು. ಆಯಾ ನೆಮ್ಮದಿನ ಬಡತದೆ, ಹೋಗು ಮನೆ ಕಡೆ ಬಿಡ್ತಾರೆ. ಹಳ್ಳಿ ನೆಮ್ಮದಿ ಏನ್ ಮಾಡ್ಕೋತಿ ಇದ್ರಲ್ಲಿ? ಏನ್ ಮಾಡ್ತಿ? ಬೇಗ ಮಳೆ ಏನ್ ಸಂಪತ್ತಿ ಮಾಡ್ತೀವಿ? ಓದ್ಲ ಇಲ್ಲಿಗೆ ನಮ್ ಸೋಮೂರಲ್ಲಿ ಫಸ್ಟ್ ಟೈಮ್. ಹಾ ಬಿಡು ಮರನೇ ಮುಕ್ಕಿಲ್ತೇ ಬಿಡ್ಲಾ ನೀನು. ನಮ್ ಸೋಮ ಆದ್ಮೇಲೆ ಇವಾಗ ನಮ್ಮ ಮಾವ ಎಳ್ನೀರ್ ಕಿತ್ಕೊಳಕ್ ಹೋಗ್ತಾ ಇದ್ದಾರೆ ನೋಡಿ. ಅಂಕಲ್ ಗೊಬ್ಬರ ತುಂಬಾ ಹಾಕಿದ್ರಾ? ಇವಾಗ ಈ ತರ ಮಣ್ಣಿಗೆ ಬಿದ್ರೆ ಹೆಂಗ? ನೋಡಿ ಇವ್ರು ನಮ್ಮ ಅಣ್ಣ. ಹಾಯ್ ಹೇಳಿ. ಓ ಸುಂದರವ ನಮ್ಗೆ ಜೈ ಲೋಕಣ್ಣಂಗೆ ಆಲೆ ಬಲ್ಪಡ ಕಡಲೆ ಕೆಳಗುತ್ತೀನಿ ಅದು. ಇದು ಕೆಳಗು ಮ್ಯಾಗ್ಡೆ ಇದು. ಯಾಕೆ ನಂಗೆ ಇದು ಕುಡಿಯೋದೇ ಆಗಿಲ್ಲ. ಓಪನ್ ಜಾಸ್ತಿ ಮಾಡೋರೆ ಹೇಳು. ಬಾ ಚಿಕ್ಕದಾಗ ಹೋಗಪ್ಪ, ಚಿಕ್ಕ ತರ ಇಲ್ಲ ಕಾಯಲ್ಲ ಕಾಯಿ ಚಿಕ್ಕ ತರ ಓಪನ್ ಮಾಡ್ಕೊಡಿ. ಕುಡಿಯೋದು ಹಂಗೆ ಕಾಯಿ ಬಿಡಿ. ಏನ್ ಇದು ಲೇ? ಈಗ ಏನೇನು ಮಾಡೋದು ಹೊಲ ಚೆಲ್ಲಕ್ಬೇಕು. ಚೆನ್ನಾಗಿ ಹೇಳಿದ್ರಿ. ನಮ್ಮ ಅಣ್ಣನ ಹಳ್ಳಿ ಲೈಫ್ ಹೆಂಗಿರುತ್ತೆ ಅಂತ ಕೇಳೋಣ. ಅಯ್ಯೋ ತಾಯಿ
ಬಾಳಂಗ್ ಬೆಟ್ಟ ಏನ್ ಸೇರ್ಕೊಟ್ಟು ಗೊತ್ತಾ, ಎಲ್ಲಾರು ಸಿಟಿಲಿರೋರು ಹಳ್ಳಿಲಿದ್ರೆ ಚೆನ್ನಾಗಿರುತ್ತೆ ಅಂತಾರಲ್ಲ. ಬನ್ನಿ ಅವ್ರು ಏನಂತ ನೋಡಿ. ಸಿಟಿ ತಗೊಂಡು ಏನ್ ಮಾಡ್ಕೋತಿ, ಮಾಡ್ಕೋ ಹಳ್ಳಿನ. ಅಗೋಳ ಸಿಟಿ ಹಳ್ಳಿ ಚೆನ್ನಾಗಿಲ್ಲ ಅಂದ್ರಿ ಮತ್ತೆ. ಹುಡುಮಗ ಹಳ್ಳಿ ಕತೆ ಮುಗಿತೀನ ನಾವು ಸಿಟಿಲಿ ಇರೋದಷ್ಟು ಹಳ್ಳಿಲಿ ಇರೋದಷ್ಟು. ಏನ್ ಹೇಳ್ಬಿಟ್ಟಣ? ನಿಮ್ಮ ಅಪ್ಪನೇ ಕೇಳಪ್ಪ ಈಗ ಎಷ್ಟು ಕೊಂಡೋಗ್ತೈತಿ ಅಂತ. ಹೋಲಿ ನಿಮ್ಮ ಅಪ್ಪನೇ ಕೇಳ್ಕೊಡು. ಗೈಸ್ ಇವರಂತೂ ಎಳ್ನೀರು ತಗೊಂತಾರೆ, ಕುಡಿಯಲ್ಲ. ನೀವು ನಮ್ಮ ಅಣ್ಣ ಅಂತೂ ಇದನ್ನ ಬ್ಯಾಡ್ಮಿಂಟನ್ ಅನ್ಕೊಂಬಿಟ್ಟವ್ರೆ. ಅಕ್ಕ ಅಕ್ಕ ಬಿಡ್ಬೇಡ ಗೈಸ್, ಇದೇ ನಮ್ಮ ತೋಟ, ಚಿಕ್ಕ ತೋಟ. ಯಾರು ರೂಪಕ್ಕ ಬಂದ್ರ? ಅವ್ರ ವೈಫ್. ಹ್ಞೂ ಹೇಳ್ತೀನಣ್ಣ, ಇನ್ನೇನದು ಅಲ್ಲ. ಏನು ಭಾನುವಾರ ಎಂಜಾಯ್ ಮಾಡಕ್ ಹೋಗೋಣ ಬಾ ಅಂತ ನಮ್ಮನ್ನ ಕರೀತಾರೆ ನೋಡ್ರಿ ಅಂತೀನಿ. ಒಂದ್ಸಲ ವ್ಲಾಗಲ್ಲಿ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗಲ್ಲ ಗುರು, ನನಗಂತೂ ತಲೆ ಕೆಟ್ಟೋಗುತ್ತೆ. ಇನ್ನು ಏನೋ ಬೇಕಣ. ಫೋಟೋ ತಕ್ಕಂತೀಯ ನೋಡ್ರಿ, ಬರೀ ಇದೇ ಆಯ್ತು ಇವ್ರದ್ದು. ನಮ್ಮ ಮದರ್ ಇಂಡಿಯಾ ಏನೋ ಹಾರ್ಡ್ ವರ್ಕ್ ಮಾಡ್ತಾವ್ರಲ್ಲಿ, ಏನೋ ಎತ್ಕೊಂಡು ಬರ್ತಾವ್ರೆ. ಇದಕ್ಕೆಲ್ಲ ಬಾಳೆಗೊನೆ ಹಾಕ್ತಾರೆ ನೋಡಿ ಗೈಸ್, ಎಲ್ಲ ಅಲ್ಲಿ ತಿನ್ಕೊಂಡು ಕುಂತವ್ರೆ. ನಾನು ಮಾತ್ರ ಮಚ್ತರಕ್ಕೆ ಬಂದೆ. ನಮ್ಮ ಅಜ್ಜಿ ಒಬ್ಬರು ಮಿಸ್ಸಿಂಗು. ನಮ್ಮ ಅಜ್ಜಿ ಇದ್ದಿರೋ ಇಷ್ಟದಕ್ಕೆ ಸೌಂಡ್ ಹಂಗೆ ಲಕ ಅಂದಿರೋದು. ಇಲ್ಲೊಬ್ರು ಲೆಜೆಂಡ್ ಕುಂತವ್ರೆ. ನಿನ್ನ ಪರಿಚಯ ಮಾಡಿಸ್ತಾ ಇದ್ದೀನಣ್ಣ. ಹಾಂ ಆಯ್ತು, ಅದನ್ನೇ ಕೊಡೋಣ, ಟೈಮ್ ಬರ್ತದೆ. ಏನು ಬೇಕು? ಏನು ಬೇಕು? ಬೊಂಬು. ಎಲ್ಲ ಇತ್ಲಾಗೈತಿ ಅಲ್ಲಿ ಬೇಡ ಜಾಸ್ತಿ ಬೇಡ ಕೊಡ. ನಮ್ಮಪ್ಪ ಫುಲ್ಲು ಕೋಪ ಮಾಡ್ಕೊಂಬಿಟ್ಟವ್ರೆ ನಾವು ಲೇಟಾಗಿ ಬಂದು ಅಂತ. ಏನು ಮಾಡಬೇಕು ಅಂತ ಹೇಳ್ರಿ. ಬೈತವ್ರೆ ಸೆಲ್ಫಿ ರಾಣಿ ಅಂತ. ಸೆಲ್ಫಿ ರಾಣಿ ಕಣಪ್ಪ, ಸೆಲ್ಫಿ ರಾಣಿ. ಯೂಟ್ಯೂಬ್ ರಾಣಿ. ನಮ್ಮ ಮಾವ ಅಲ್ಲಿ, ನಮ್ಮ ಹಸ್ಬೆಂಡ್ ಇಲ್ಲಿ, ನಮ್ಮ ಬಾಬಾ ಮನೇಲಿದ್ದಾರೆ. ಫ್ರೆಂಡ್ಸ್ ತೋಟ ಹತ್ರ ಹೋಗಿ ಎಳ್ನೀರೆಲ್ಲ ಕುಟ್ಕೊಂಡು ಬಂದಿದ್ದೀವಿ. ಇದೇ ತೇಜು ಅವರ ಚಿಕ್ಕ ಮನೆ. ಆಯ್ತು, ಮತ್ತೆ ಇವಾಗ ಬೆಂಗಳೂರಿಗೆ ಹೋಗ್ತಾ ಇರ್ತೀವಿ. ಫ್ಲೈಟ್ ಅಲ್ಲ, ಹೋಗಿ ಫ್ಲೈಟ್ ಅಂತ ಹೇಳ್ತಾವ್ರೆ, ಫ್ಲೈಟ್ ಅಲ್ಲ ಅದು. ಬನ್ನಿ ನಮ್ಮ ಮನೆ, ಚಿಕ್ಕ ಮನೆ ಇಲ್ಲಿ. ರೆಡಿ ಗೈಸ್, ಬೆಂಗಳೂರಿಗೆ ಹೋಗಕ್ಕೆ ರೆಡಿ ಆಗಿದ್ದೀವಿ. ಇನ್ನೇನಿಲ್ಲ, ಓಡ್ತಾ ಇರೋದೆ. ನಾನು ಓಡಿಸ್ತೀನಿ ಅನ್ಕೊಂಡ್ರೆ ನಾನು ಓಡಿಸಲ್ಲ ಬಿಡ್ರಿ, ಭಯ ಬಿಡ್ಬೇಡ್ರಿ. ಹಾಂ ಅಲ್ಲ ನೀನ್ ಹೇಳು ಬ್ಲಾಗಲ್ಲಿ. ಅಪ್ಪಾಜಿ ಬಾಯ್, ಇಲ್ಲಿ ಬಾಯ್ ಮಾಡು. ಬಚ್ಚಿರೇನಪ್ಪ? ಇಲ್ಲಿ ನಮಗೆ ಬಾಯ್ ಮಾಡು. ಯಾರಿಗೆ? ನಿನ್ಗೇನು ಬಾಯ್ ಮಾಡ್ತೀಯಾ? ಯಾವಾಗ ಬರ್ತೀಯಾ? ಸರಿ. ಏನ್ ಕಾರಲ್ಲಿ ಜಾಗ ಇತ್ತು ಆರಾಮ್ಸೆ. ಇಳಿಸಲ್ಲ. ಬಾಯ್ ಅಂಕಲ್. ಜಾಲಿ ನೀವು ಜಾಲಿ ಮಾಡಿ, ಫುಲ್ ಜಾಲಿ. ಯಾರು ಇಲ್ಲ. ಭಾನುವಾರ ಬೇರೆ ಫುಲ್ ಗೈಸ್. ನಾವು ನಮ್ಮ ಕಾರ್ತಿನಂತೂ ತುಂಬಾ ಮಿಸ್ ಮಾಡ್ಕೊಂಡಿದೀವಿ. ಎಷ್ಟು ಅಂದ್ರೆ ಹೇಳಕ್ ಆಯ್ತಿಲ್ಲ, ಅಷ್ಟು ಗೊತ್ತಿಲ್ಲ. ಕೇಳೇಂಟಿ ಯಾಕೆ ಇಲ್ಲೇ ವ್ಲಾಗಲ್ಲಿ ಐತಿ, ಯಾಕೆ ಬಂದಿಲ್ಲ ಅಂತ ತಲೆ ನೋವ್ತಾಯ್ತು ಅವನಿಗೆ. ಕಾರಣಾಂತರಗಳಿಂದ ಬಂದಿಲ್ಲ. ಮಮ್ಮಿ 6 ಮಕ್ಳು ಸತ್ತ ಅಮ್ಮನವು, 12 ಮಕ್ಳು ಕಸವ ತಾಕವು, ಸ್ನಾನಕ್ಕೆ ಹೋಗವ, ತಣ್ಣೀರ್ ಸ್ನಾನ ಡೈಲಿ ಬೆಳಗ್ಗೆ ಇಟ್ಕೆ ಪುಡಿಲ್ಲ ಲೂಸ್ಬೇಕಾಯ್ತು. ಇಟ್ಕೆ ಪುಡಿಲಿ ಯಾಕೆ ಹಲ್ಲು ಪೇಸ್ಟ್ ಇರ್ಲಿಲ್ವಾ? ಅವ್ನು 12 ಗಂಟೆಗೆ ಅಲ್ಲಿ ಹೊಸ್ಕೊಡುವ. ಯಾಕೆ? ಅವ್ನು 12 ಗಂಟೆಗೆ ಇದ್ದಂದು ಕಾಲೇಜ್ 8 ಗಂಟೆ, 12 ಗಂಟೆ ಕಾಲೇಜ್ ನಂದು. ಅಲ್ಲ ಅಣ್ಣ, ಸ್ಕೂಲ್ ಏನಕ್ಕೆ 12 ಗಂಟೆಗೆ? ಮೋಸ್ಟ್ಲಿ ಕಡಿಮೆ ಬಿಲ್ಡಿಂಗ್ ಇತ್ತು ಅನ್ಸುತ್ತೆ, ಅದಕ್ಕೆ ಕಾಲೇಜ್ ಸ್ಕೂಲ್ ಲೇಟ್ ಆಗಿ ಓಪನ್. 12 ಗಂಟೆ ಸ್ಕೂಲ್ ಸ್ಟಾರ್ಟ್ ಒಂದು. 12 ಗಂಟೆ ಸದಾ ಹೋಗೋನು.
ಹೋಗಿ 12 ಗಂಟೆ ಸ್ಕೂಲ್ಗೆ ಹೋಗೋದಕ್ಕೆ 2:30 ಇಲ್ಲ 3:30 ಉಳ್ಕುಯ್ದು ಹಾಕಿರೋನು. ಓ ಯಾವ ಏಜಲ್ಲಿ ಇದೆಲ್ಲ? ಸ್ಕೂಲ್ಗೆ ಹೋಗ್ಬೇಕಾರೆ ನಾನು ನೀವು ಕಾಲೇಜ್ ಅಂದ್ರೆ PU-ನಾ? ಫಸ್ಟ್ ಇಯರ್ PUC SLC ಓಕೆ ಮಾಡ್ತಲೇ ಓದಿದ್ದು PUC ಫಸ್ಟ್ ಇಯರ್ PUC ಹೇಳ್ತಾ ಇರೋದು. ಉಳ್ಕುಯ್ದು ಹಾಕ್ಬಿಟ್ಟು ಅವನು ತಿರ್ಸ್ಕೊ ಮನೆಗೆ ಬರೋಣ. ತಂಗ್ಳು ರೊಟ್ಟಿ ರೆಡಿ ಅನ್ನಂಗಿಂದ ಕೇಳ್ಬಿಡ ಮೇಲೆ ಉಂಡ್ಬಿಟ್ಟು ಅವ್ನು ಸ್ಕೂಲ್ಗೆ ಹೋಗೋರು. ನನಗೆ ಅರ್ಧ ದಾರಿಗೆ ಸಿಗೋನು. ಅತ್ತಿಂದ ಸೈಕಲ್ ದುಡ್ಕೊಂಡು ನಾನು ಬರೀವೆ, ಇತ್ತಿಂದ ಗೊತ್ತಾಗ ಮ್ಯಾಗ್ನೆ ತಕ್ಕಂಡು ಅವ್ನು ಸೈಕಲ್ ಕೊಟ್ಬಿಡಿವೆ, ನಾನು ಅತ್ತಿಂದ ನಡ್ಕೊಂಬರಿವೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಗೈಸ್ ಫೈನಲಿ ಮನೆಗೆ ಬಂದ್ವಿ, ಎಲ್ಲರೂ ಟಯರ್ಡ್ ಆಗ್ಬಿಟ್ಟಿದ್ವಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.